ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಸೊ ಈಗ ನಾವಿದ್ದೀವಿ ಹೈದ್ರಾಬಾದ್ನಾಗ. ಈಗ ಹೈದ್ರಾಬಾದ್ನಾಗಿರೋ ಸಾಲಾರ್ಜಂಗ್ ಮ್ಯೂಸಿಯಂ ಮತ್ತು ಚೌಮಲ ಪ್ಯಾಲೇಸ್ಗೆಲ್ಲ ನೋಡ್ಲಿಕ್ಕೆ ಹೊಂಟೀವಿ. ಸೊ ಲೆಟ್ಸ್ ಗೋ. ಸೊ ಹೈದ್ರಾಬಾದ್ ಸೈಟ್ ಸೀಯಿಂಗ್ ಮಾಡಲಿಕ್ಕೆ ನಾವು ಆಟೋದಾಗ ಹೋಗಿದ್ವಿ. ನಾವು ಸಾಲಾರ್ಜಂಗ್ ಮ್ಯೂಸಿಯಂ ಬೆಳಿಗ್ಗೆ 11 ಗಂಟೆಗೆ ರೀಚ್ ಆದ್ವಿ. ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಭಾಳ ಜನ ಬಂದಿದ್ರು, ನೀವು ಇಲ್ಲಿ ನೋಡ್ಬೋದು. ಸಾಲಾರ್ಜಂಗ್ ಮ್ಯೂಸಿಯಂ ಟಿಕೆಟ್ ಪ್ರೈಸ್ ಬಂದು 20 ರೂಪೀಸ್ ಪರ್ ಪರ್ಸನ್. ಇದು ಮೇನ್ ಎಂಟ್ರೆನ್ಸ್. ಸೊ ಎಂಟರ್ ಆದ್ಕೂಳೆ ಇದು ನಾವಿರೋದೀಗ ಗ್ರೌಂಡ್ ಫ್ಲೋರ್ ಬ್ಲಾಕ್. ಸಾಲಾರ್ಜಂಗ್ ಮ್ಯೂಸಿಯಮ್ ಟೋಟಲ್ ಆಗಿ 2 ಫ್ಲೋರ್ಸ್ನಾಗ ಅದ, ಗ್ರೌಂಡ್ ಅಂಡ್ ಫಸ್ಟ್ ಫ್ಲೋರು. ಸೊ ಈಗ ನಾವು ಎಂಟರ್ ಆಗ್ಲಿಕ್ಕತ್ತೀವಿ ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರ್ ಒಳಗೆ ಭಾಳಷ್ಟು ಗ್ಯಾಲರೀಸ್ ಅವ. ಸೊ ಈಗ ಫಸ್ಟ್ ನಾವು ನೋಡ್ಲಿಕ್ಕತ್ತೀವಿ ಇಂಡಿಯನ್ ಬ್ರಾನ್ಸ್ ಗ್ಯಾಲರಿ. ಸೊ ಈಗ ನೀವು ನೋಡೋದು ನಟರಾಜ ಬ್ರಾನ್ಸ್ ಐಡಲ್. ಇದು 16th ಸೆಂಚುರಿ. ಇದು ಭಾಳ ಚಂದಿತ್ತು. ಸೊ ನೆಕ್ಸ್ಟು ಸಾಲಿಡ್ ವುಡ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಇದು ಟೆಂಪಲ್ ಸ್ಟ್ಯಾಂಡ್. 20th ಸೆಂಚುರಿ ಒಳಗೆ ಟೆಂಪಲ್ ಸ್ಟ್ಯಾಂಡ್ ಹೆಂಗಿತ್ತಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಫ್ಯಾನು. 17th ಸೆಂಚುರಿ ಒಳಗೆ ಫ್ಯಾನ್ಸ್ ಹಿಂಗಿದ್ವಂತ. ಸೊ ಇದ್ರ ಮೇಲೆ ಲ್ಯಾಕರ್ಡ್ ವರ್ಕ್ ಮಾಡ್ಯಾರ. ಎಷ್ಟು ಬ್ಯೂಟಿಫುಲ್ ಆಗದಲ್ಲ. ನೆಕ್ಸ್ಟ್ ನಾವು ಟೆಕ್ಸ್ಟೈಲ್ ಮತ್ತು ಗ್ಲಾಸ್ ಗ್ಯಾಲರಿ ನೋಡ್ಲಿಕ್ಕೆ ಹೋಗಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಅವಾಗಿನ ಕಾಲದಾಗ ರಾಜ ರಾಣಿಯವರ ಡ್ರೆಸ್ ಎಲ್ಲ ಹೆಂಗಿತ್ತು ಅಂತ. ಅದಾದಮೇಲೆ ನೆಕ್ಸ್ಟ್ ನಾವು ಟಾಯ್ಸ್ ಆ್ಯಂಡ್ ಡಾಲ್ಸ್ ಗ್ಯಾಲರಿಗೆ ಹೋಗಿದ್ವಿ. ಇಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಯ್ಸು ಮತ್ತು ಡಾಲ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ರು. ನೆಕ್ಸ್ಟ್ ನಾವು ಫ್ಲೋರಾ ಆ್ಯಂಡ್ ಫಾನಾ ಗ್ಯಾಲರಿಗೆ ಹೋಗಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಆ್ಯನಿಮಲ್ ಫಿಗರ್ಸು. ಇವೆಲ್ಲಾನು ಪೋರ್ಸ್ಲೇನಿಂದ ಮಾಡಿದ್ದು. 20th ಸೆಂಚುರಿ ಅಂತ. ಇದು ಇಂಗ್ಲೆಂಡ್ನಿಂದ ತಂದು ಇಲ್ಲೇ ಸಾಲಾರ್ಜಂಗ್ ಮ್ಯೂಸಿಯಂ ಒಳಗೆ ಪ್ರಿಸರ್ವ್ ಮಾಡ್ಯಾರ. ಸೊ ಇದೇ ರೀತಿ 2 ಫ್ಲೋರ್ಸ್ನಾಗ ಇರೋ ಗ್ಯಾಲರೀಸ್ ಎಲ್ಲ ನೋಡ್ಕೊಂಡು ಬಂದ್ವಿ.
ಸಾಲಾರ್ಜಂಗ್ ಮ್ಯೂಸಿಯಂ ಫುಲ್ ಎಲ್ಲ ನೋಡಿ ಬರಲಿಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 ಅವರ್ ಆಗೋಯ್ತು. ಸೊ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ನಾವು ಸಾಲಾರ್ಜಂಗ್ ಮ್ಯೂಸಿಯಂನಿಂದ ಚಾರ್ಮಿನಾರ್ಗೆ ಹೋಗಿದ್ವಿ. ಸೊ ಚಾರ್ಮಿನಾರ್ಗೆ ಹೋಗಲಿಕ್ಕೆ ನಾವು ಆಟೋದಾಗ ಹೋಗಿದ್ವಿ. ಸೊ ಆಟೋದಾಗ ನಾವು ಯಾವ ಆಟೋ ಬುಕ್ ಮಾಡಿದ್ವಲ್ಲ ಆ ಆಟೋದವರು ನಮಗೆ ಒಂದು ಪರ್ಲ್ಸ್ ಶಾಪಿಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲೇ 2 ಇಯರಿಂಗ್ಸ್ ತೊಗೊಂಡೆ ಅಷ್ಟೇ. ನಾವು ಮಧ್ಯಾಹ್ನ 3 ಗಂಟೆಗೆ ಚಾರ್ಮಿನಾರ್ ರೀಚ್ ಆದ್ವಿ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡು ಚಾರ್ಮಿನಾರ್ ಒಳಗೆಲ್ಲ ನೋಡ್ಬೋದು, ಬಟ್ ನಾವು ಅದೇನು ಮಾಡಲಿಲ್ಲ. ಯಾಕಂದರೆ ಕ್ರಿಸ್ಮಸ್ ವೆಕೇಷನ್ ಅಂತ ಭಾಳ ಜನ ಬಂದಿದ್ದರು. ಸೊ ಏನೂ ಮಾಡಲಿಲ್ಲ, ಜಸ್ಟ್ 2-3 ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಬಂದುಬಿಟ್ವಿ ಅಷ್ಟೇ. ಸೊ ನೆಕ್ಸ್ಟ್ ನಾವು ಲುಂಬಿನಿ ಗಾರ್ಡನ್ಸ್ಗೆ ಹೋಗಿದ್ವಿ. ಲುಂಬಿನಿ ಗಾರ್ಡನ್ಸ್ ಅಥವಾ ಲುಂಬಿನಿ ಪಾರ್ಕ್ ಅನ್ನೋದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ಹೈದ್ರಾಬಾದ್ ಅಂತ ಹೇಳ್ಬೋದು. ಸೊ ಈ ಲುಂಬಿನಿ ಗಾರ್ಡನ್ ಒಳಗೆ ಕಿಡ್ಸಿಗೆಲ್ಲ ಪ್ಲೇ ಏರಿಯಾದ ಗೇಮ್ಸ್ ಎಲ್ಲ ಅವ. ಆಮೇಲೆ ಇಲ್ಲೇ ಬೋಟಿಂಗ್ನೂ ಮಾಡ್ಬೋದು. ಇಲ್ಲೇ ಬೋಟಿಂಗ್ ಮಾಡಿ ಬುದ್ಧ ಸ್ಟ್ಯಾಚ್ಯೂ ಹತ್ರ ಹೋಗ್ಬೋದು ಹುಸೇನ್ ಸಾಗರ್ ಲೇಕ್ ಒಳಗೆ. ಬಟ್ ನಾವು ಬೋಟಿಂಗ್ನೂ ಮಾಡಲಿಲ್ಲ, ಯಾಕಂದರೆ ಅದೇ ಸೇಮ್ ರೀಸನ್, ಭಾಳ ಜನ ಇದ್ದರು. ಬೋಟಿಂಗ್ ಟಿಕೆಟ್ಗೆ ಲೈನೇ 1 ಅವರ್ ಇತ್ತು. ಸೊ ನಾವು ಬೋಟಿಂಗ್ ಸ್ಕಿಪ್ ಮಾಡಿ ಲೇಸರ್ ಶೋ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಲೇಸರ್ ಶೋ ಬಂದು 7 o'clock ಇತ್ತು. ಸೊ ಲೇಸರ್ ಶೋ ಶುರು ಆಗೋ ತನಕ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಲೇಸರ್ ಶೋ 7:15ಗೆ ಸ್ಟಾರ್ಟ್ ಆಯಿತು. ಅರೌಂಡ್ 30 ಮಿನಿಟ್ಸ್ ಇತ್ತು ಲೇಸರ್ ಶೋ. ಭಾಳ ಚಲೋ ಇತ್ತು. ನಾನು ನನ್ನ ವಿಡಿಯೋದಾಗ ಎಲ್ಲ ಕ್ಲಿಪ್ಸು ತೋರಿಸಿಲ್ಲ, ಯಾಕಂದರೆ ನೀವು ಅಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಬೇಕಂತ ನನ್ನ ಉದ್ದೇಶ. ಸೊ ಅದಕ್ಕೆ ನಾನು ಕೆಲವೊಂದು ಕ್ಲಿಪ್ಸ್ ಅಷ್ಟೇ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಲಿಕ್ಕತ್ತೀನಿ. ಲೇಸರ್ ಶೋ ಮುಗಿದ್ಮೇಲೆ ವಾಪಸ್ ಮನೆಗೆ ಹೋಗ್ಬಿಟ್ವಿ. ಸೊ ಇದು ನನ್ನ ಡೇ 1 ವ್ಲಾಗ್ ಇನ್ ಹೈದ್ರಾಬಾದ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ವಿ ಹೈದ್ರಾಬಾದ್ನಾಗಿರೋ ಇನ್ನೊಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಗೋಲ್ಕೊಂಡ ಫೋರ್ಟ್. ಗೋಲ್ಕೊಂಡ ಫೋರ್ಟು 13th ಸೆಂಚುರಿ ಒಳಗೆ ಕಾಕತೀಯ ಡೈನಾಸ್ಟಿದವರು ಫಸ್ಟ್ ಮಣ್ಣಿಂದ ಕಟ್ಸಿದ್ರಂತ. ಅದಾದಮೇಲೆ ಕುತುಬ್ ಶಾಹಿ ಡೈನಾಸ್ಟಿದವರು 16th ಸೆಂಚುರಿ ಒಳಗೆ ಇದನ್ನು ಕಲ್ಲಿಂದ ಕಟ್ಸ್ಯಾರ. ನೀವಿಲ್ಲಿ ನೋಡ್ಬೋದು, ಇದು ಮೇನ್ ಎಂಟ್ರೆನ್ಸ್. ಇದನ್ನು ಫತೇ ದರ್ವಾಜಾ ಅಂತಾರ. ಸೊ ಶತ್ರುಗಳಿಗೆ ಈ ಮೇನ್ ಗೇಟ್ ಕಾಣಿಸ್ಬಾರ್ದು ಅಂತ ಇದ್ರ ಮುಂದೆ ಇನ್ನೊಂದು ಗಾಡಿ ಕಟ್ಸ್ಯಾರ. ಗೋಲ್ಕೊಂಡ ಫೋರ್ಟ್ ಆರ್ಕಿಟೆಕ್ಚರ್ ಮತ್ತು ಅವರು ಡಿಫೆನ್ಸ್ ಸಿಸ್ಟಮ್ ಎಲ್ಲ ಭಾಳ ಚಲೋ ಇದ್ದು. ಸೊ ನೀವಿಲ್ಲಿ ನೋಡ್ಬೋದು ಡೈಮಂಡ್ ಕಟ್ಟಿಂಗ್ ಗೋಲ್ಕೊಂಡ ಫೋರ್ಟ್ ಎಂಟ್ರೆನ್ಸ್ನಾಗ ಅದ ಇದು. ಸೊ ಇದರಿಂದ ಇಲ್ಲೇ ಕ್ಲಾಪ್ ಮಾಡಿದರೆ ದೂರ ಇರೋ ಕೋಟೆ ತನಕ ಕೇಳಿಸ್ತದಂತ. ಸೊ ನೀವೇನಾದರೂ ಗೋಲ್ಕೊಂಡ ಫೋರ್ಟಿಗೆ ಹೋದರೆ ಗೈಡ್ ಹೆಲ್ಪ್ ತೊಗೊಳ್ರಿ. ನಾವು ಐ ಥಿಂಕ್ ಅರೌಂಡ್ 750 rupees ಪೇ ಮಾಡಿದ್ವಿ. ಸೊ ಗೈಡ್ ನಮಗೆ ಎಲ್ಲ ಗೋಲ್ಕೊಂಡ ಫೋರ್ಟ್ ಹಿಸ್ಟ್ರಿ ಎಲ್ಲ ಹೇಳಿದರು.
ಗೋಲ್ಕೊಂಡ ಫೋರ್ಟ್ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಗೋಲ್ಕೊಂಡ ಫೋರ್ಟ್ ಒಳಗೆ ಡೈಮಂಡ್ಸು ಸೆಲ್ ಮಾಡ್ತಿದ್ರಂತ. ಫೇಮಸ್ ಕೊಹಿನೂರ್ ಡೈಮಂಡ್ಸು ಇಲ್ಲೇ ಸಿಗ್ತಿದ್ವಂತ. ಗೋಲ್ಕೊಂಡ ಫೋರ್ಟ್ ಎಲ್ಲ ಅರೌಂಡ್ 2 hours ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಲಂಚ್ ಮಾಡಲಿಕ್ಕೆ ನಾವು ಶ್ರೀ ವೆಂಗಮಾಂಬ ಹೋಟೆಲ್ ಅಂತ ಇತ್ತು, ಸೊ ಇಲ್ಲೇ ಲಂಚ್ ಮಾಡಿದ್ವಿ. ಊಟ ಆದಮೇಲೆ ನೆಕ್ಸ್ಟ್ ಈಗ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ ಹೊಂಟೀವಿ. ಸೊ ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅರೌಂಡ್ 5:30ಗೆ ಹೋಗಿದ್ವಿ. ಸೊ ಅಲ್ಲಿ ಒಳಗೆ ಎಂಟರ್ ಆದ್ಕೂಳೆ ಮೊಬೈಲ್ಸ್ ಎಲ್ಲ ಅಲೋವ್ ಇಲ್ಲ. ಟಿಕೆಟ್ ತೊಗೊಂಡ್ಮೇಲೆ ಮೊಬೈಲ್ ಎಲ್ಲ ಅಲ್ಲೇ ಇಟ್ಕೊಂಡು ಬಿಡ್ತಾರ. ಸೊ ನಂಗೆ ಅಲ್ಲಿ ಏನೂ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ವಿಡಿಯೋ ಆಲ್ರೆಡಿ ಮಾಡೀನಿ ನನ್ನ ಚಾನಲ್ ಒಳಗದ. 2 years ಬ್ಯಾಕ್ ನಾನು ಆಲ್ರೆಡಿ ಇಲ್ಲಿ ಬಂದಿದ್ದೆ. ಬಟ್ ನಾನು ಈ ಸತಿ ನನ್ನ ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡ್ ಫ್ಯಾಮ್ಲಿ ಜೊತೆ ಈಗ ಬಂದಿನಂತ ಮತ್ತೆ ಇನ್ನೊಂದು ಸತಿ ಇಲ್ಲೇ ವಿಸಿಟ್ ಮಾಡಿದೆ. ಇದ್ರ ಡೀಟೇಲ್ಡ್ ವಿಡಿಯೋ ನೀವು ನೋಡಬೇಕಂದ್ರೆ ನನ್ನ ಚಾನಲ್ ಒಳಗದ, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿರಿ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.